ನಮ್ಮ ಆಸ್ತಿ ನಮ್ಮ ಹಕ್ಕು ಕಾರ್ಯಕ್ರಮದಡಿ ಈ ಸ್ವತ್ತು ಆಂದೋಲನ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಹೆಬ್ಬಟ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್, ನರೇಗಾ ಸಹಾಯಕ ನಿರ್ದೇಶಕ ರಾಮಪ್ಪ ಉದ್ಘಾಟಿಸಿದರು. ನಂತರ ಮಾತನಾಡಿದ ರಾಮಪ್ಪ, ಗ್ರಾಮೀಣ ಭಾಗದಲ್ಲಿ ಜನರು ನಮ್ಮ ಮನೆಯ ಜಾಗ ಒತ್ತುವರಿಯಾಗಿದೆ, ನಮ್ಮ ದಾಖಲೆಗಳು ತಿದ್ದುಪಡಿಯಾಗಿವೆ ಸೇರಿದಂತೆ ಹಲವು ಆರೋಪಗಳು ಮಾಡುತ್ತಾ ಬಹಳಷ್ಟು ಗ್ರಾಮಗಳಲ್ಲಿ ಕಿತ್ತಾಡಿಕೊಂಡು ಕೋರ್ಟ್ ಕಚೇರಿಗೆ ಅಲೆದಾಡುತ್ತಿರುವ ಪರಿಸ್ಥಿತಿ ಇತ್ತು ಎಂದರು. ಕೆಲಸ ಮಾಡ್ತಾರೆ. ಆಮೇಲೆ ಈ ಗ್ರಾಮದಲ್ಲಿ ಬಂದಾಗ ಗ್ರಾಮ ಠಾಣೆ ಅನ್ನೋದು ಸ್ವಲ್ಪ ಇರ್ತಾರೆ ಊರಲ್ಲಿ. ಇಲ್ಲಿ ಮಿಕ್ಕಿದವರು ಪಾಪ ಅನುಕೂಲ ಇಲ್ಲದೆ ಎಷ್ಟೋ ಸರ್ವೆ ನಂಬರ್ಗಳಲ್ಲಿ ಮನೆಗಳು ಕಟ್ಕೊಂಡಿರ್ತಾರೆ. ಆ ಸರ್ವೆ ನಂಬರಲ್ಲಿ ಮನೆಗಳು ಕಟ್ಟಿದ್ದಾರೆ ಅಂದಿದ ತಕ್ಷಣ ಅದೇನು ನಾವು ಅವ್ರನ್ನ ಓಡಿಸ್ಬಿಡ್ಬೇಕು ಅಂತಲ್ಲ, ಇಲ್ಲಾಂದ್ರೆ ಅವ್ರಿಗೇನು ದಾಖಲೆ ಕೊಡಬಾರ್ದು ಅಂತಲ್ಲ, ಅದಕ್ಕೂ ಕೆಲವು ಪ್ರೊಸೀಜರ್ ಇರ್ತದೆ. ಯಾರೇ ಸರ್ವೆ ನಂಬರ್ ಅಲ್ಲಿ ಕಟ್ಟಿದ್ರು ಕೂಡ ಅದ್ರ ಬಗ್ಗೆ ಡಿ.ಸಿ ಅವ್ರ ಹತ್ರ ಈಗಾಗಲೇ ಮಾತಾಡಿದೀವಿ, ತಹಸೀಲ್ದಾರ್ ಅವ್ರ ಹತ್ರ ಮಾತಾಡಿದೀವಿ. ಸರ್ವೆ ನಂಬರ್ ಅಲ್ಲಿ ಕಟ್ಟಿದ್ರು ಕೂಡ ಅದನ್ನ ಅಕ್ರಮ ಆಗಿರೋ ಸಕ್ರಮ ಮಾಡ್ಕೋಬೇಕು ಅಂತ ಮೊದಲಿನಿಂದ ಕಾನೂನು ಇದೆ. ಅದ್ರ ಪ್ರಕಾರ ಈಗ ಬರ್ತಕ್ಕಂಥ ಅರ್ಜಿಗಳನ್ನ ಏನಿದೆ ಅದನ್ನ ನಾವು ತಹಸೀಲ್ದಾರ್ ಅವ್ರ ಗಮನಕ್ಕೂ ಯುವ ಗಮನಕ್ಕೂ ತಂದು ಮುಂದೆ ಡಿ.ಸಿ ಅವ್ರ ಗಮನಕ್ಕೂ ತಂದು ಆ ಸರ್ವೆ ನಂಬರ್ಗಳು ಕೂಡ ಗ್ರಾಮ ಠಾಣೆಗೆ ಸೇರಿಸಬೇಕು ಅಂತ ಒಂದೇ ಇದರಲ್ಲಿ ಊರವ್ರ ಕಡೆಯಿಂದ ಎಲ್ಲ ಒತ್ತಾಯ ಮಾಡಿ ನಾವು ಕೂಡ ಅದನ್ನ ಫಾಲೋಅಪ್ ಮಾಡ್ಕೊಂಡು ಅದನ್ನ ಫೈನಲ್ ವರ್ಗೂ ಅದು ಗ್ರಾಮ ಠಾಣೆಗೆ ಸೇರಿಸೋವರೆಗೂ ಬಿಡದೆ ಅದನ್ನ ನಾವು ಸಕ್ಸಸ್ ಮಾಡ್ಕೊಡ್ತೀವಿ. ಪಂಚಾಯತಿ ಹೆಡ್ ಕ್ವಾರ್ಟರ್ ಅಲ್ಲೇ ಕೂರುವುದಲ್ಲ, ಆಯಾ ಊರಿಗೂ ಕೂಡ ಗ್ರಾಮ ಪಂಚಾಯತಿಯ ಸದಸ್ಯರಾಗ್ಬೋದು, ಅಧ್ಯಕ್ಷರಾಗ್ಬೋದು, ಅಧಿಕಾರಿಗಳಾಗ್ಬೋದು, ಅವರು ಬಂದು ಅವರ ಸಮಸ್ಯೆಗಳನ್ನು ಕೇಳಿ ಅಲ್ಲೇ ಅರ್ಜಿಗಳನ್ನು ಪಡೆದು ಎಲ್ಲ ದಾಖಲೆಗಳನ್ನು ಅದಕ್ಕೆ ನೀವು ಲಗತ್ತಿಸಿ ಸಲ್ಲಿಸಬೇಕು. ಅಂತಹ ಅರ್ಜಿಗಳನ್ನು ಒಂದಷ್ಟು ಟೈಮ್ ಅಂದರೆ ಈ ಸ್ವತ್ತು ತಕ್ಷಣ ನೀನಿಗೆ ಕೊಟ್ಟರೆ ಈಗಲೇ ಕೊಟ್ಬಿಡೋಕ್ಕಾಗಲ್ಲ. ಅದಕ್ಕೆ ಒಂದಷ್ಟು ಪ್ರಕ್ರಿಯೆ ಇದೆ. ಸ್ಥಳಕ್ಕೆ ಹೋಗಬೇಕು, ಮಜರ್ ಮಾಡ್ಕೋಬೇಕು, ಕಂಪ್ಯೂಟರ್ ಸಾಫ್ಟ್ವೇರಲ್ಲಿ ಎಂಟ್ರಿ ಮಾಡಬೇಕು. ಅದರ ಒಂದು ಕಡತಗಳನ್ನು ತಾಲೂಕು ಪಂಚಾಯತಿಯ ಇಒ ಅನುಮೋದನೆ ಸಲ್ಲಿಸಬೇಕು. ಅಲ್ಲಿಂದ ಅನುಮೋದನೆ ಪಡ್ಕೋಬೇಕು, ಮತ್ತೆ ಈ ಸ್ವತ್ತನ್ನು ವಿತರಣೆ ಮಾಡಬೇಕು. ಸಾರ್ವಜನಿಕರ ಸಮಸ್ಯೆ ಅರಿತಿರುವ ರಾಜ್ಯ ಸರ್ಕಾರ ನಮ್ಮ ಆಸ್ತಿ ನಮ್ಮ ಹಕ್ಕು ಎಂಬ ಕಾರ್ಯಕ್ರಮದಡಿ ಎಲ್ಲಾ ಗ್ರಾಮಗಳ ಮನೆ ಹಾಗೂ ನಿವೇಶನಗಳಿಗೆ ಈ ಸ್ವತ್ತು ಮಾಡಿಕೊಡಲಾಗುತ್ತಿದ್ದು, ಸೂಕ್ತ ದಾಖಲೆಗಳನ್ನು ಒದಗಿಸಿ ಅರ್ಹ ಫಲಾನುಭವಿಗಳು ಸದುಪಯೋಗ ಪಡಿಸಿಕೊಳ್ಳಲು ಮನವಿ ಮಾಡಿದ್ರು. ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್ ಮಾತನಾಡಿ, ನಮ್ಮ ಆಸ್ತಿ ನಮ್ಮ ಹಕ್ಕು ಕಾರ್ಯಕ್ರಮ ಮೊದಲ ಹಂತದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಬ್ಬಟ, ಉಬೇನಹಳ್ಳಿ, ಮೀಸಗಾನಹಳ್ಳಿ ಹಾಗೂ ಕೇತಗಾನಹಳ್ಳಿ ಗ್ರಾಮಗಳನ್ನು ಆಯ್ಕೆ ಮಾಡಿ ಅರ್ಜಿ ಸ್ವೀಕರಿಸಿ ಸ್ಥಳ ಪರಿಶೀಲನೆ ಮಾಡಿ ನಿಗದಿತ ಸಮಯದ ಒಳಗೆ ಈ ಸ್ವತ್ತು ಮಾಡಿಕೊಡಲಾಗುತ್ತೆಂದರು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ.